ಒಂದು ಅಪ್ಡೇಟ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾವು ಏಣಿ ಆಟ ಪ್ರಾರಂಭ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಮುನ್ನಡೆ. ಈಗ ತಾನೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿತ್ತು, ಇದೀಗ ಕಾಂಗ್ರೆಸ್ ಮುನ್ನಡೆ. ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ 27, ಬಿಜೆಪಿ 26. ಜಮ್ಮು ಕಾಶ್ಮೀರದಲ್ಲಿ ಒಮ್ಮೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಇನ್ನೊಮ್ಮೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಮುಖಾಂತರವಾಗಿ ಹಾವು ಏಣಿ ಆಟ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬಿಜೆಪಿಯ ಇಲ್ಲಿ ಕಾಶ್ಮೀರದಲ್ಲಿನ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ಟಫ್ ಫೈಟ್ ಇದೆ ಸ್ಟಾರ್ಟಿಂಗ್ ನಲ್ಲಿ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಇಲ್ಲಿನ ರಿಸಲ್ಟ್ ಏನಾಗಿತ್ತು ಅಂದ್ರೆ ಅತಂತ್ರ ಆಗತ್ತೆ ಅಂತ. ಈಗ ಸದ್ಯದ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ರೆ, ಸದ್ಯದ ಅಪ್ಡೇಟ್ ಅನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಒಂದು ಜಟಾಪಟಿ ನಡೀತಾ ಇದೆ. ಹಾವು ಏಣಿ ಆಟ ಆಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ, ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಒಂದೊಂದು ಕ್ಷೇತ್ರದಲ್ಲಿ ಒಮ್ಮೆ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡ್ರೆ ಇನ್ನೊಮ್ಮೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಹಾಗಾಗಿ ಈ ರಿಸಲ್ಟ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಕೊನೆಯ ಕ್ಷಣದವರೆಗೂ ಹೀಗೆ ಇರುತ್ತಾ, ಬದಲಾವಣೆ ಆಗತ್ತಾ? ಯಾಕಂದ್ರೆ ಇಲ್ಲಿ ಟಿಡಿಪಿ ಒಂದು, ಇತರೆ ಒಂದು, 2 ಸ್ಥಾನಗಳು ಮಾತ್ರ ಬೇರೆ ಇತರೆ ಅಂತ ನಾವು ನೋಡ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿನೇ ತಾ ಮುಂದು ನಾ ಮುಂದು ಅಂತ ಒಂದೊಂದು ಸೀಟ್ಗಳಲ್ಲಿ ಹಾವು ಏಣಿ ಆಗ್ತಾ ಇದೆ. ಸೊ ರಿಸಲ್ಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆನೂ ಇದೆ, ಕುತೂಹಲನೂ ಇದೆ. ಇನ್ನು ಜಮ್ಮು ಕಾಶ್ಮೀರದ ಹೈಲೈಟ್ಸ್ ಅನ್ನು ನಾವು ನೋಡೋದಾದ್ರೆ, ಇಲ್ಲಿ ಪ್ರಮುಖ ಅಭ್ಯರ್ಥಿಗಳು ಒಮರ್ ಅಬ್ದುಲ್ಲಾ, ಮಾಜಿ ಸಿಎಂ, NC ಪಕ್ಷದ ಉಪಾಧ್ಯಕ್ಷ. ಸೊ ಇವ್ರುಗಳು ಕೂಡ ಇದ್ದಾರೆ. ಇವರ ರಿಸಲ್ಟ್ಗಳಿಗೆ ಏನಾಗುತ್ತೆ ಅನ್ನೋದಿದೆ. ರವೀಂದರ್ ರೈನಾ ಬಿಜೆಪಿ ಅಧ್ಯಕ್ಷ, ಇನ್ನು ತಾರಿಕ್ ಹಮೀದ್ ಕರ್ರಾ ಕಾಂಗ್ರೆಸ್ ಅಧ್ಯಕ್ಷ. ಸೊ ಇವ್ರುಗಳು ಇಲ್ಲಿ ಪ್ರಮುಖ ಅಥವಾ ಪ್ರಬಲ ಅಭ್ಯರ್ಥಿಗಳು ಅಂತ ಕರೆಸ್ಕೊಂಡಿರುವಂಥದ್ದು. ಇವರ ರಿಸಲ್ಟ್ಗಳಿಗೆ ಏನಾಗುತ್ತೆ, ಯಾರು ಅಧಿಕಾರ ವಹಿಸ್ಕೊಳ್ತಾರೆ, ಯಾರು ಅಧಿಕಾರಕ್ಕೆ ಬಂದು ಕುತ್ಕೊಳ್ತಾರೆ, ಇದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಬೇಕು ಹೋಗ್ತಾ ಏನು ರಿಸಲ್ಟ್ ಬರುತ್ತೆ, ಯಾರು ಮೇಲ್ಗೈ ಸಾಧಿಸ್ತಾರೆ, ಯಾರಿಗೆ ಹಿನ್ನಡೆ ಆಗತ್ತೆ, ಯಾರಿಗೆ ಯಾವ ವಿಚಾರ ಕೈ ಹಿಡಿಯುತ್ತೆ, ಯಾರಿಗೆ ಯಾವ ವಿಚಾರ ಕೈ ಕೊಡುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಮುನ್ನಡೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ತಾಗಿದೆ. ಕಾಂಗ್ರೆಸ್ 34 ಸ್ಥಾನ, ಬಿಜೆಪಿ 25, ಟಿಡಿಪಿ 2, ಇತರೆ 1. ಜಮ್ಮು ಕಾಶ್ಮೀರದಲ್ಲಿ ಸದ್ಯಕ್ಕೆ ಇದೀಗ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ 34, ಬಿಜೆಪಿ 25 ಸ್ಥಾನಗಳು. ಬಹಳ ಅಂತರ ಆಗ್ತಾ ಇದೆ. ಈಗ ತಾನೇ ಒಂದೊಂದು ಸ್ಥಾನಗಳಲ್ಲಿ ಏರುಪೇರು ಇತ್ತು, ಹಾವು ಏಣಿ ಆಟ ಆಗ್ತಾ ಇತ್ತು. ಆದರೆ ಈಗ ಸ್ವಲ್ಪ ಸಂಖ್ಯೆಗಳ ಅಂತರ ಜಾಸ್ತಿ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಜಮ್ಮು ಕಾಶ್ಮೀರದ ಅಪ್ಡೇಟ್ ನೀವು ನೋಡ್ತಾ ಇರೋದು. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಇದೀಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್, ಅಪ್ಡೇಟ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಕಾಂಗ್ರೆಸ್ 34 ಸ್ಥಾನಗಳ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಬಿಜೆಪಿ 25 ಸ್ಥಾನಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಈ ಅಂತರ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ಕಾಂಗ್ರೆಸ್ ವರದಾನ ಆಗತ್ತೆ, ಮತ್ತೆ ಹಾವು ಏಣಿ ಆಟ ಶುರು ಆಗುತ್ತೆ ಅಂತ ಅಂದ್ರೆ ಕೊನೆಯವರೆಗೂ ಹೇಳೋದಕ್ಕಾಗಲ್ಲ. ಏನೇನಾಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅತಂತ್ರ ಅನ್ನೋದೇ ಒಂದು ಸಮಸ್ಯೆ. ಅತಂತ್ರ ಏನಾದರೂ ಆಗ್ಬಿಟ್ರೆ ಅದು ತೀರಾ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಈ ಬಾರಿ ಅತಂತ್ರ ರಿಸಲ್ಟ್ ಬರುತ್ತೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅತಂತ್ರ ರಿಸಲ್ಟ್ ಬರಬಾರ್ದು ಅನ್ನೋದು ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಜಮ್ಮು ಕಾಶ್ಮೀರದಲ್ಲಿ ಸದ್ಯಕ್ಕಂತೂ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಈಗ ಮತ ಎಣಿಕೆ ಪ್ರಾರಂಭವಾಗಿ ಒಂದು ಅರ್ಧ ಗಂಟೆ ಆಯಿತು. 8 ಗಂಟೆಗೆ ಪ್ರಾರಂಭ ಆಗಿತ್ತು, ಅರ್ಧ ಗಂಟೆ ಆಯಿತು. ಈ ಅರ್ಧ ಗಂಟೆಯಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸೊ ನೋಡ್ತಾ ಹೋಗಬೇಕು ಮುಂದಿನ ಬೆಳವಣಿಗೆಗಳು ಏನಾಗತ್ತೆ ಅನ್ನುವಂಥದ್ದು. ಸೊ ಸಾಕಷ್ಟು ನಿರೀಕ್ಷೆಗಳಂತೂ ಇದೆ ಇವತ್ತಿನ ರಿಸಲ್ಟ್ ಮೇಲೆ.